ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 21 ಜುಲೈ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಈ ಒಂದು ಸಂಚಿಕೆಯನ್ನು ಸ್ಟುಡಿಯೋದಲ್ಲಿ ಅಲ್ಲದೆ ಟೆಕ್ನಿಕಲ್ ಕಾರಣಾಂತರಗಳಿಂದ ಫೇಸ್ ವಿಡಿಯೋ ಮಾಡಲು ಸಾಧ್ಯವಾಗಿಲ್ಲ. ನಾಳೆಯಿಂದ ಸ್ಟುಡಿಯೋ ರೆಡಿ ಆಗೋದ್ರಿಂದ ಆ ಒಂದು ಸಂಚಿಕೆಯನ್ನು ಮತ್ತೆ ನಾವು ಮುಂಚೆ ಹೇಗೆ ನಡೆಸ್ತಾ ಇದ್ವೋ ಹಾಗೆ ನಡೆಸಲಾಗುತ್ತದೆ ಅಂತ ಇಂದಿನ ಮೊದಲನೇ ಆರ್ಟಿಕಲನ್ನು ನೋಡೋಣ. ಇಂದಿನ ಮೊದಲನೇ ಆರ್ಟಿಕಲ್, ದ ಲಾ ಆನ್ ಅಬೋರ್ಷನ್ ಆ್ಯಂಡ್ ವಾಟ್ ಇಟ್ ಮೀನ್ಸ್ ಫಾರ್ ಅನ್ಮ್ಯಾರಿಡ್ ವುಮನ್. ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ಭಾರತದಲ್ಲಿ ಅಬೋರ್ಷನ್ಗೆ ಸಂಬಂಧಿಸಿದಂತೆ ಏನು ಕಾನೂನಿದೆ ಹಾಗೂ ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಈ ಒಂದು ಕಾನೂನಿನಲ್ಲಿ ಇರುವಂತಹ ಪ್ರಾವಧಾನವಾದರೂ ಏನು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇಲ್ಲಿ ನಾವು ಮಾಡಲಿದ್ದೇವೆ. ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ UPSC ಸಿಲೆಬಸನ್ನು ನೋಡಿದಾಗ ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಈ ಆರ್ಟಿಕಲ್ ಬಹುಮುಖ್ಯವಾಗಿ ಅನುಕೂಲವಾಗುವಂತಹ ವಿಷಯವಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಯಾಕೆ ಈ ಆರ್ಟಿಕಲನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಈ ಒಂದು ಆರ್ಟಿಕಲನ್ನು 25 ವರ್ಷದ ಹೆಣ್ಣು ಮಗು ದೆಹಲಿ ಹೈಕೋರ್ಟ್ ತನ್ನ ಪ್ರೆಗ್ನೆನ್ಸಿ ಅಬೋರ್ಷನ್ಗೆ ಸಂಬಂಧಿಸಿದಂತೆ ಹಾಕಿದಂತಹ ಅರ್ಜಿಯನ್ನು ವಜಾ ಮಾಡಿದಂತಹ ಕಾರಣಕ್ಕೆ ಆ ಒಂದು ವಜಾ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಅಬ್ಜೆಕ್ಷನನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಕ್ತಾ ಇರುವಂಥದ್ದು. ಈಗ ಅಬ್ಜೆಕ್ಷನ್ ಹಾಕ್ತಾ ಇರುವಂಥದ್ದು ಬಹುಮುಖ್ಯವಾಗಿ ರೂಲ್ 3B ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್ ಆ್ಯಕ್ಟ್ 2003ರ ಅಡಿಯಲ್ಲಿ ಇರುವಂತಹ ಪ್ರಾವಧಾನದ ವಿರುದ್ಧ. ಈ ರೂಲ್ 3B ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್ ಏನು ಹೇಳುತ್ತಪ್ಪ ಅಂತಂದರೆ, ಹೆಣ್ಣು ಮಕ್ಕಳು 20ರಿಂದ 24 ವಾರದ ನಡುವೆ ಏನಾದರೂ ಅಬೋರ್ಷನ್ ಮಾಡಿಸಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಅದಕ್ಕೆ ಒಂದಿಷ್ಟು ರೂಲ್ಸ್ ಇದ್ದಾವೆ, ಅಂದರೆ ಒಂದಿಷ್ಟು ಪ್ರಾವಧಾನಗಳಿದ್ದಾವೆ, ಅವಕ್ಕಷ್ಟೇ ಅಬೋರ್ಷನ್ನ ಪ್ರಾವಧಾನವಿರುವಂಥದ್ದು. ಆದರೆ ಇಲ್ಲಿ ದೆಹಲಿ ಹೈಕೋರ್ಟ್ ಈ ಹೆಣ್ಣು ಮಗುವಿನ ಅಬೋರ್ಷನನ್ನು 23 ವಾರ 5 ದಿನ ಆಗಿರುವಂತಹ ಕಾರಣಕ್ಕೆ ಹಾಗೂ ಈ ಪ್ರಾವಧಾನದ ಅಡಿಯಲ್ಲಿ ಇರುವಂತಹ ಏನು ಕಂಡೀಷನ್ಸ್ಗಳಿದ್ದಾವೆ ಅವು ಸ್ಯಾಟಿಸ್ಫೈ ಆಗದೇ ಇರೋ ಕಾರಣಕ್ಕೆ ಅಬೋರ್ಷನಿಗೆ ಪ್ರಾವಧಾನವನ್ನು ಮಾಡಿಕೊಟ್ಟಿಲ್ಲ. ಈ ಹೆಣ್ಣು ಮಗುವನ್ನು ತೆಗೆದುಹಾಕುವ ಉದ್ದೇಶ ಅಥವಾ ಆಲೋಚನೆ ಬಂದಿರುವಂಥದ್ದು ತನ್ನ ಕನ್ಸೆನ್ಷುವಲ್ ರಿಲೇಷನ್ಶಿಪ್ ಆದಂತಹ ಸಂದರ್ಭದಲ್ಲಿ ಗರ್ಭಧಾರಣೆ ಆಗಿರುವಂತಹ ಕಾರಣಕ್ಕೆ ಈಗ ಆ ಹುಡುಗ ಮದುವೆ ಆಗಲ್ಲ ಅಂತ ಹೇಳಿರುವಂತಹ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಹೇಗೆ ಈಗ ಹೆಣ್ಣು ಮಕ್ಕಳು ಮದುವೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್ ಆ್ಯಕ್ಟ್ ಏನಕ್ಕೆ ಮಾತಾಡಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಮೊದಲನೇ ಹಂತದಲ್ಲಿ ಅಬೋರ್ಷನಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಇರುವಂತಹ ಕಾನೂನುಗಳಾದರೂ ಏನೇನು. ಮೊದಲನೇ ಹಂತದಲ್ಲಿ ಸೆಕ್ಷನ್ 312 IPC ಸೆಕ್ಷನ್, ಇದು ನಮಗೆಲ್ಲ ಗೊತ್ತಿರೋ ಹಾಗೆ IPC ಇಂಡಿಯನ್ ಪೀನಲ್ ಕೋಡ್ 1860ರಲ್ಲಿ ತಯಾರು ಮಾಡಿದಂತಹ ಸೆಕ್ಷನ್ 312ರ ಅಡಿಯಲ್ಲಿ ಯಾರಾದರೂ ಹೆಣ್ಣು ಮಗು ವಾಲಂಟರಿಯಾಗಿ ಏನಾದರೂ ಗರ್ಭಧಾರಣೆಯನ್ನು ತೆಗೆದುಹಾಕಿದಂತಹ ಸಂದರ್ಭದಲ್ಲಿ, ಅಂದರೆ ಗರ್ಭವನ್ನು ಅಬೋರ್ಷನ್ ಮಾಡಿಸಿದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಕ್ರಮವನ್ನು ಕೈಗೊಳ್ಳುವಂತಹ ಪ್ರಾವಧಾನ ಇರುವಂಥದ್ದು. ಹೀಗೆ ಇರುವಂತಹ ಪ್ರಾವಧಾನವನ್ನು ಹೆಣ್ಣು ಮಕ್ಕಳ ಫ್ರೀಡಮಿಗೆ ವಿರುದ್ಧವಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ 1971ರಲ್ಲಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್ ಆ್ಯಕ್ಟನ್ನು ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಸ್ವತಂತ್ರತೆಯನ್ನು ಅವರ ದೇಹಕ್ಕೆ ಸಂಬಂಧಿಸಿದಂತೆ ಕೊಡುವಂತಹ ಪ್ರಾವಧಾನವನ್ನು ತರಲಾಯಿತು. ಇದರಲ್ಲಿ 2 ಸ್ಟೇಜ್ಗಳನ್ನು ಮಾಡಲಾಯಿತು. ಮೊದಲನೇ ಸ್ಟೇಜ್ನಲ್ಲಿ 12 ವಾರ ಒಳಗಿನ ಏನಾದರೂ ಗರ್ಭವನ್ನು ಅಬೋರ್ಷನ್ ಮಾಡಿಸಬೇಕು ಅಂದ್ಕೊಂಡಾಗ ಒಬ್ಬರು ಡಾಕ್ಟರ್ನ ಒಪಿನಿಯನ್ ಬೇಕಾಗಿರುತ್ತದೆ. ಅದೇ 12ರಿಂದ 20 ವಾರದ ನಡುವಿನ ಗರ್ಭವನ್ನು ಅಬೋರ್ಷನ್ ಮಾಡಿಸಬೇಕು ಅಂದ್ಕೊಂಡಿದ್ದಲ್ಲಿ 2 ಡಾಕ್ಟರ್ಗಳ ಒಪಿನಿಯನ್ ಬೇಕಾಗಿರುತ್ತದೆ. ಆ್ಯಂಡ್ ಆ ಒಪಿನಿಯನ್ನಲ್ಲಿ ಹೆಣ್ಣು ಮಗುವಿನ ಮಾನಸಿಕ ಒಂದು ಸಮಸ್ಯೆ ಅಥವಾ ಆ ಮಗು ಆಗೋದ್ರಿಂದ ತಾಯಿಯ ಆರೋಗ್ಯದ ಮೇಲೆ ಆಗುವಂತಹ ಅನಾಹುತ, ಹೀಗೆ ಒಂದಿಷ್ಟು ಪ್ರಾವಧಾನಗಳಿಗೆ ಸಂಬಂಧಿಸಿದಂತೆ ಕೊಡುವಂತಹ ವಿಷಯವನ್ನು ಅಲ್ಲಿ ಹೇಳಿರುವಂಥದ್ದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ 2021ರಲ್ಲಿ ಪಾರ್ಲಿಮೆಂಟ್ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್ ಆ್ಯಕ್ಟನ್ನು ಅಮೆಂಡ್ ಮಾಡಿಬಿಟ್ಟು ಏನು 20 ವಾರದ ಗಡುವಿತ್ತಲ್ಲ ಇದನ್ನು 24 ವಾರಕ್ಕೆ ಏರಿಸಲಾಗಿದೆ. ಹಾಗಾದರೆ ಯಾವೆಲ್ಲ ಗರ್ಭಧಾರಣೆಗಳು 20ರಿಂದ 24 ವಾರದವರೆಗೆ ಇರ್ತಾವೋ ಇಬ್ಬರು ಡಾಕ್ಟರ್ಸ್ಗಳ ಒಪಿನಿಯನನ್ನು ಪಡ್ಕೊಂಡು ತದನಂತರ ಅವ್ರು ಯಾರಾದರೂ ಸೆಕ್ಷುವಲ್ ರೇಪ್ನ ವಿಕ್ಟಿಮ್ಸ್ ಆಗಿದ್ದರೆ, ಮೈನರ್ ಆಗಿದ್ದರೆ, ಅಥವಾ ಮಗು ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮದುವೆ ಆಗಿರೋರು ಡೈವೋರ್ಸ್ ಆಗ್ತಾ ಇದ್ದರೆ, ಅಥವಾ ಯಾವುದಾದ್ರೂ ಹುಟ್ಟುವಂತಹ ಮಗು ದೈಹಿಕವಾಗಿ
ಡಿಸೇಬಲ್ ಆಗುವಂತಹ ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ, ಹೆಣ್ಣು ಮಗು ಮಾನಸಿಕವಾಗಿ ಸ್ಥಿರವಾಗಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ, ಹೀಗೆ 7 ಕಾರಣಗಳಿಂದಾಗಿ 20ರಿಂದ 24 ವಾರದ ಒಳಗೆ ಏನಾದರೂ ಗರ್ಭಧಾರಣೆಯನ್ನು ತೆಗೆಯಲು ಅಬಾರ್ಷನ್ ಪ್ರಾವಧಾನವನ್ನು ಇರುವಂಥದ್ದು. ಈಗ ಇಲ್ಲಿ ಚರ್ಚೆ ಆಗಬೇಕಾಗಿರುವಂಥದ್ದು, ಮೊದಲನೇ ಹಂತದಲ್ಲಿ ಹೆಣ್ಣು ಮಗು ಮದುವೆ ಆದವರು ಡಿವೋರ್ಸ್ ಆದಂತಹ ಸಂದರ್ಭದಲ್ಲಿ ಅಬಾರ್ಷನ್ ಮಾಡುವ ಪ್ರಾವಧಾನವಿದೆ. ಆದರೆ ಮದುವೆ ಆಗದೇ ಇರುವಂತಹ ಹೆಣ್ಣು ಮಗುವಿಗೆ ಏನಕ್ಕೆ ಅಬಾರ್ಷನ್ ಮಾಡದೇ ಇರುವಂತಹ ಪ್ರಾವಧಾನದ ಬಗ್ಗೆ ಈ ಕಾನೂನಿನಲ್ಲಿ ಮಾತಾಡಿಲ್ಲ. ಅದೇ ಗ್ಯಾಪ್ ಇರುವಂಥದ್ದು. ಸೊ ಇಲ್ಲಿ ನಮ್ಮ ಕಾನೂನನ್ನು ಬರಿತಾ ಇದ್ದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿಗೆ ಅಬಾರ್ಷನ್ಗೆ ಮುಂದಾಗುವಂಥದ್ದು ಮದುವೆ ಆದಂತಹ ಸಂದರ್ಭದಲ್ಲಿ. ಸೊ ಅದಕ್ಕೋಸ್ಕರ ಮದುವೆ ಆಗುವಂತಹ ಹೆಣ್ಣು ಮಕ್ಕಳಿಗೆ ಅನುಗುಣವಾಗಿ ಈ ಒಂದು ಕಾನೂನನ್ನು ಬರೆದಿರುವಂಥದ್ದು. ಎರಡನೇ ಹಂತದಲ್ಲಿ ಈ ಕಾನೂನನ್ನು ಬಹುಮುಖ್ಯವಾಗಿ ಡಾಕ್ಟರ್ಗಳು, ಯಾಕಂದರೆ ಲಿಂಗವನ್ನು ತಿಳ್ಕೊಂಡು ಹೆಣ್ಣಾದರೆ ಸಾಯಿಸ್ಬಿಡೋದು, ಗಂಡಾದರೆ ಉಳಿಸ್ಕೊಳ್ಳೋದು, ಹೀಗೆ ನಡೀತಾ ಇದ್ದಂತಹ ಸಾಮಾಜಿಕ ಒಂದು ದುರ್ವ್ಯವಸ್ಥೆಯನ್ನು ತಡೆ ಹಿಡಿಯುವಂತಹ ಕಡೆಗೆ ಸರ್ಕಾರ ಕಾನೂನನ್ನು ಆಲೋಚನೆ ಇಟ್ಕೊಂಡು ಮಾಡಿರುವಂಥದ್ದು. ಹಾಗಾದರೆ ಹೆಣ್ಣು ಮಕ್ಕಳು ಯಾರು ಮದುವೆ ಆಗಿರಲ್ಲೋ ಅವ್ರಿಗೋಸ್ಕರ ಏನು ಪ್ರಾವಧಾನವಿದೆ, ಅಲ್ಲಿ ನಾವು ಒಂದಿಷ್ಟು ಲೋಪದೋಷವನ್ನು ಕಾಣ್ತಾ ಇದ್ದೀವಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯನ್ನು ಇಲ್ಲಿ ಬಹುಮುಖ್ಯವಾಗಿ ನಾವು ಮಾಡ್ತಾ ಇರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ ಸೇವಿಂಗ್ ಮದರ್ಸ್. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಅಗೇನ್ ದೇಶದ ಹೆಣ್ಣು ಮಕ್ಕಳಿಗೆ ಸಂಬಂಧಿತ ಆರ್ಟಿಕಲ್ ಆಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಇದಾಗಿರುತ್ತದೆ. ಈ ಇಡೀ ಆರ್ಟಿಕಲ್ ಒಟ್ಟು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಬಗ್ಗೆ ಮಾತಾಡ್ತಿರುವಂಥದ್ದು. ಮೊದಲಿಗೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ದೇಶದಲ್ಲಿ ಗರ್ಭಧಾರಣೆಯಿಂದಾಗಿ ಕಾಂಪ್ಲಿಕೇಶನ್ಸ್ ಆಗಿ ಪ್ರತಿ 1 ಲಕ್ಷ ಏನು ಮಕ್ಕಳು ಹುಟ್ಟುತ್ತಾರೋ ಆ 1 ಲಕ್ಷ ಮಕ್ಕಳಲ್ಲಿ ಎಷ್ಟು ಜನ ತಾಯಿಯಂದರು ಆ ಡೆಲಿವರಿ ಸಮಯದಲ್ಲಿ ಸಾವನ್ನಪ್ತಾರೆ ಅನ್ನುವಂಥದ್ದು. ಉದಾಹರಣೆಗೆ ದೇಶದಲ್ಲಿ 1 ಲಕ್ಷ ಮಕ್ಕಳು ಹುಟ್ಟಿದರು ಅಂದ್ಕೊಳ್ಳಿ. ಈ 1 ಲಕ್ಷ ಮಕ್ಕಳು ಹುಟ್ಟುವಂತಹ ಸಂದರ್ಭದಲ್ಲಿ ಎಷ್ಟು ಜನ ತಾಯಂದಿರು ಸಾವನ್ನಪ್ತಾರೆ, ಅದೇ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಆಗಿರುತ್ತದೆ. ಈ ಮೆಟರ್ನಲ್ ಮಾರ್ಟಾಲಿಟಿ ರೇಟಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಸರಿಯಾದ ಮಾಹಿತಿಯನ್ನು ಸಂಗ್ರಹಣೆ ಮಾಡದೇ ಇರುವಂತಹ ವಿಷಯಕ್ಕೆ ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ. ಉದಾಹರಣೆಗೆ ದೇಶದಲ್ಲಿ 640 ಜಿಲ್ಲೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ 448 ಜಿಲ್ಲೆಗಳಲ್ಲಿ 70ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಪ್ರತಿ 1 ಲಕ್ಷ ಲೈವ್ ಬರ್ತ್ಸಿಗೆ ಸಂಬಂಧಿಸಿದಂತೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸಿಂದ ಸಾವನ್ನಪ್ತಾ ಇರುವಂಥದ್ದು. ಹೀಗೆ ಇರುವಂತಹ ಪರಿಸ್ಥಿತಿ ನೋಡಿದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಇವತ್ತಿಗೂ ನಾವು ಯಾಕೆ ಹೆಣ್ಣು ಮಕ್ಕಳನ್ನು ಸಂರಕ್ಷಿಸುವಂತಹ ಪ್ರಯತ್ನಗಳು ನಡೆಸ್ತಾ ಇಲ್ಲ ಅನ್ನುವಂಥದ್ದು. ಇದಲ್ಲದೆ ಒಂದಿಷ್ಟು ಜಿಲ್ಲೆಗಳಲ್ಲಿ 70ಕ್ಕಿಂತ ಹೆಚ್ಚಿನ ತಾಯಿಯಂದಿರು ಗರ್ಭ ಅಥವಾ ಡೆಲಿವರಿ ಸಮಯದಲ್ಲಿ ಸಾಯ್ತಾ ಇರುವಂಥದ್ದು ಅಥವಾ ಸಾವನ್ನಪ್ತಾ ಇರುವಂಥದ್ದು ಸಹ ಸಮಸ್ಯೆ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ದೇಶದಲ್ಲಿ 75ನೇ ಆಜಾದಿ ಕಾ ಅಮೃತ್ ಮಹೋತ್ಸವ್ ಆಚರಿಸ್ತಾ ಇರುವಂತಹ ಸಂದರ್ಭ, ಇನ್ನೊಂದು ಕಡೆ ದೇಶದ ತಾಯಿಯಂದಿರು ಬಹಳ ದೊಡ್ಡ ಮಟ್ಟದಲ್ಲಿ ಸಾವನ್ನಪ್ತಿರುವಂತಹ ಸಮಸ್ಯೆ, ಹೀಗೆ ಇರುವಂಥದ್ದು ದೇಶದಲ್ಲಿ ಇರುವಂತಹ ಆರೋಗ್ಯ ವ್ಯವಸ್ಥೆಯಲ್ಲಿ ಗ್ಯಾಪ್ಗಳನ್ನು ತೋರಿಸ್ತಾ ಇರುವಂತಹ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗ್ತಿದೆ. ಹಾಗಂತ ಹೇಳಿ ಕಾಂಟ್ರಾಸೆಪ್ಟಿವ್ಸ್ ಆಗಿರ್ಬೋದು, ಮಕ್ಕಳಿಗೆ ನೋಡಿಕೊಳ್ಳುವಂಥದ್ದು, ಪೋಸ್ಟ್ ಡೆಲಿವರಿ ಹೆಲ್ತ್ ಕೇರ್, ಬಾಡಿ ಮಾಸ್ ಇಂಡೆಕ್ಸ್ ಇವೆಲ್ಲ ಸರಿ ಇಲ್ಲ ಅಂತಲ್ಲ, ಇವೆಲ್ಲ ಸರಿ ಇದ್ದಾವೆ. ಆದರೆ ಆಗ್ತಾ ಇರುವಂತಹ ಸಾವಿನ ಸಂಖ್ಯೆಗೆ ಸಂಬಂಧಿಸಿದಂತೆ MMR ಅಥವಾ ಮೆಟರ್ನಲ್ ಮಾರ್ಟಾಲಿಟಿ ರೇಟನ್ನು ಕಡಿಮೆ ಮಾಡುವಂತಹ ಕಡೆಗೆ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಮಾತಾಡಬೇಕಾಗಿರುವಂಥದ್ದು. ಒಟ್ಟಾರೆ ಈ ಸಂಖ್ಯೆಯನ್ನು ಅನ್ಅಫಿಷಿಯಲ್ ಆಗಿ ಒಂದು ಸರ್ವೆ ಮೂಲಕ ತಿಳ್ಕೊಂಡಿರುವಂಥದ್ದು. ಈ ಸಂಖ್ಯೆ ನೋಡಿದಂತಹ ಸಂದರ್ಭದಲ್ಲಿ ಸರ್ಕಾರ ಮೆಟರ್ನಲ್ ಮಾರ್ಟಾಲಿಟಿ ರೇಟಿಗೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಹಾಗಾದರೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲನ್ನು ಸಾಧಿಸಬೇಕು ಅಂತಂದರೆ ಈ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಬಹುಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ ಗವರ್ಮೆಂಟ್ ರೆಡ್ಯೂಸಸ್ ವಿಂಡ್ ಫಾಲ್ ಟ್ಯಾಕ್ಸ್ ಆನ್ ಡೊಮೆಸ್ಟಿಕ್ ಕ್ರೂಡ್ ಆಯಿಲ್ ಫ್ಯೂಲ್ ಎಕ್ಸ್ಪೋರ್ಟ್ಸ್. ಇಲ್ಲಿ ಬಹುಮುಖ್ಯವಾಗಿ ಸರ್ಕಾರ ಹೇಳ್ತಾ ಇರುವಂಥದ್ದು ವಿಂಡ್ ಫಾಲ್ ಟ್ಯಾಕ್ಸನ್ನು ಕಡಿಮೆ ಮಾಡಿದೆ ನಮ್ಮ ದೇಶದಲ್ಲಿ ಉತ್ಪಾದಿಸುವಂತಹ ಕ್ರೂಡ್ ಆಯಿಲ್ ಮತ್ತು ಫ್ಯೂಲ್ ಏನು ರಫ್ತು ಮಾಡಲಾಗುತ್ತೋ ಅದರ ಮೇಲೆ ಅನ್ನುವಂಥದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ UPSC ಸಿಲೆಬಸನ್ನು ನೋಡಿದಾಗ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಇದಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಈ ವಿಂಡ್ ಫಾಲ್ ಟ್ಯಾಕ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ವಿಂಡ್ ಫಾಲ್ ಟ್ಯಾಕ್ಸ್ ಅಂತಂದರೆ ಯಾರಾದರೂ ಒಂದು ಕಂಪನಿ ಸಪೋಸ್ ಈ ವರ್ಷ 100 ಕೋಟಿ ಲಾಭವನ್ನು ಮಾಡುತ್ತದೆ ಅಂತ ಹೇಳಿರುತ್ತೆ. ಆದರೆ
ಏನಾದರೂ ಆ ವರ್ಷದಲ್ಲಿ, ಆ ಆರ್ಥಿಕ ವರ್ಷದಲ್ಲಿ 5,000 ಕೋಟಿ ಲಾಭ ಮಾಡಿಬಿಡುತ್ತೆ. ಮಾರುಕಟ್ಟೆಯಲ್ಲಿ ಆಗುವಂತಹ ಬದಲಾವಣೆಗಳು ಅಥವಾ ಕಂಪನಿ ಮಾಡುವಂತಹ ಓವರ್ ಪ್ರೊಡಕ್ಷನ್ನಿಂದಾಗೋ, ಸೊ ಹೀಗೆ ಸುಮಾರು 4,900 ಕೋಟಿ ಹೆಚ್ಚಿಗೆ ಲಾಭ ಏನು ಮಾಡಲಾಗಿದೆಯೋ ಇದರ ಮೇಲೆ ಒನ್ ಟೈಮ್ ಟ್ಯಾಕ್ಸ್ ಸರ್ಕಾರ ಹಾಕುತ್ತೆ. ಈ ಒನ್ ಟೈಮ್ ಟ್ಯಾಕ್ಸನ್ನು ನಾವು ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕರಿತೀವಿ. ಈಗ ಸರ್ಕಾರ ಯಾಕೆ ಈ ಕ್ರೂಡ್ ಆಯಿಲ್ ಅಥವಾ ದೇಶದಲ್ಲಿ ಉತ್ಪಾದಿಸುವಂತಹ ತೈಲ ಮತ್ತು ಫ್ಯೂಯಲನ್ನು ರಫ್ತು ಮಾಡುವಂತಹದ್ರ ಮೇಲೆ ವಿಂಡ್ ಫಾಲ್ ಟ್ಯಾಕ್ಸ್ ಕಡಿಮೆ ಮಾಡ್ತಾ ಇದೆ? ಉದಾಹರಣೆಗೆ ನಮಗೆಲ್ಲ ಗೊತ್ತೇ ಇರುವಂಥದ್ದು, ನಮ್ಮ ದೇಶದಿಂದ ಡಾಲರ್ ಹೊರತೆಗೆದು US ಕಡೆಗೆ ಹಿಂತಿರುಗಿ ಹೋಗ್ತಾ ಇರುವಂತಹ ಕಾರಣಕ್ಕೆ ರುಪಿ ವ್ಯಾಲ್ಯೂ ಏನಿದೆ ಡಿವ್ಯಾಲ್ಯೂಯೇಟ್ ಆಗ್ತಾಯಿದೆ, ಅಂದರೆ ಕಡಿಮೆ ಆಗ್ತಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಸೊ ಆ ಕಾರಣಕ್ಕೆ ಭಾರತೀಯ ರುಪಿ ಡಿಮಾಂಡಲ್ಲಿ ಇಲ್ಲ. ಈಗ ನಾವು ಮಾಡ್ತಾ ಇರುವಂತಹ ರಫ್ತಿನ ಮೇಲೆ ಹಾಕುವಂತಹ ಟ್ಯಾಕ್ಸ್ ಹೆಚ್ಚಾದಂತಹ ಸಂದರ್ಭದಲ್ಲಿ ರಫ್ತಿನಿಂದ ಕಮಾಯಿಸುವಂಥದ್ದು ಕಡಿಮೆ ಆಗುತ್ತೆ. ಆ್ಯಂಡ್ ಅದೇ ನಾವು ತೈಲದ ಬೆಲೆಯನ್ನು ಭಾರತದಲ್ಲಿ ಅಥವಾ ಎಕ್ಸ್ಪೋರ್ಟ್ ಡ್ಯೂಟಿ ಅಥವಾ ರಫ್ತು ಮಾಡ್ತಾ ಇರುವಂತಹ ಟ್ಯಾಕ್ಸನ್ನು ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಏನು ತೈಲವಿದೆಯೋ ಅದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಕಡಿಮೆ ಬೆಲೆಯಲ್ಲಿ ಸಿಗೋದ್ರಿಂದ ಜಾಸ್ತಿ ಜನ ಖರೀದಿ ಮಾಡ್ತಾರೆ. ಜಾಸ್ತಿ ಜನ ಖರೀದಿ ಮಾಡ್ತಾರೆ ಅಂದರೆ ಡಾಲರಾಗಿ ಖರೀದಿ ಮಾಡ್ತಾರೆ. ಸೊ ಡಾಲರ್ ನಮ್ಮ ಹತ್ರ ಜಾಸ್ತಿ ಬಂದಂತಹ ಸಂದರ್ಭದಲ್ಲಿ ನಾವು ನಮ್ಮ ರುಪಿಯನ್ನು ಹೆಚ್ಚಿಗೆ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಅವರು ಡಾಲರಾಗಿ ಖರ್ಚು ಮಾಡ್ತಿದ್ದಾರೆ ಅಂತಂದಾಗ ಅದಕ್ಕೆ ಸಂಬಂಧಿಸಿದಂತೆ ನಾವು ರುಪಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಸೊ ಅದರಿಂದಾಗಿ ನಮ್ಮ ರುಪಿ ವ್ಯಾಲ್ಯೂ ಹೆಚ್ಚಾಗುತ್ತೆ. ಆ ಕಾರಣಕ್ಕೆ ಇವತ್ತು ಸರ್ಕಾರ ಈ ವಿಂಡ್ ಫಾಲ್ ಟ್ಯಾಕ್ಸ್ ಏನು ಯಾವೆಲ್ಲ ಕಂಪನಿಗಳು ಹೆಚ್ಚಿನ ಲಾಭವನ್ನು ಮಾಡ್ಕೊಳ್ತಾರೋ ಆ ಲಾಭಕ್ಕೆ ಅನುಗುಣವಾಗಿ ಒಂದು ಟ್ಯಾಕ್ಸ್, ಒನ್ ಟೈಮ್ ಟ್ಯಾಕ್ಸ್ ಏನು ಹಾಕಲಾಗುತ್ತೋ ಅದರಲ್ಲಿ ಮಾಡಿರುವಂತಹ ಕಡಿತಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ತಿರುವಂಥದ್ದು. ಒಟ್ಟಾರೆ ತಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಡಾಲರ್ನ ಡಿಮಾಂಡ್ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಮೂಲ ಉದ್ದೇಶವಾಗಿರುವಂಥದ್ದು. ಯಾಕೆ ಅಂತಂದರೆ ನಾನು ಡಾಲರಲ್ಲಿ ಪೇ ಮಾಡಬೇಕಂದ್ರೆ ರುಪಿನ ಪರ್ಚೇಸ್ ಮಾಡಲೇಬೇಕಲ್ಲ. ರುಪಿ ಪರ್ಚೇಸ್ ಮಾಡ್ತಿದ್ದೆ ಅಂದರೆ ರುಪಿ ಡಿಮಾಂಡ್ ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ಭಾರತದ ರುಪಿ ವ್ಯಾಲ್ಯೂನ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಬೆಲೆಯೂ ಸಹ ಹೆಚ್ಚಾಗಲು ಕಾರಣವಾಗುತ್ತದೆ. ಈ ಒಂದು ಕಾನ್ಸೆಪ್ಟ್ ತಮಗೆ ಅರ್ಥವಾಗಿದ್ದಲ್ಲಿ ಸರಿ, ಅರ್ಥ ಆಗದೇ ಇದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಸಂಕ್ಷಿಪ್ತ ವಿಡಿಯೋವನ್ನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲನ್ನು ನೋಡೋಣ. ಮುಂದಿನ ಒಂದು ಆರ್ಟಿಕಲ್, ಇಂಡಿಯಾ ನಮೀಬಿಯಾ ಇಂಕ್ ಪ್ಯಾಕ್ಟ್ ಆನ್ ಚೀತಾ ರೀಲೊಕೇಶನ್. ನಮೀಬಿಯಾದಿಂದ ಭಾರತಕ್ಕೆ ಒಂದಿಷ್ಟು ಚೀತಾಗಳನ್ನು ತರ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಆರ್ಟಿಕಲ್ ಇದಾಗಿರುತ್ತದೆ. 1952ರಲ್ಲಿ ಕೊನೆಯ ಬಾರಿಗೆ ಭಾರತದಲ್ಲಿ ಚೀತಾಗಳನ್ನು ಕಾಣಿಸಲಾಗಿತ್ತು ಅಥವಾ ಕಾಣಿಸ್ಕೊಳ್ಳಲಾಗಿತ್ತು. ಈಗ ನಮೀಬಿಯಾದಿಂದ ಕೂನೋ ನ್ಯಾಷನಲ್ ಪಾರ್ಕ್, ನೆನ್ಪಿಟ್ಕೊಳ್ಳಿ, ಕೂನೋ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ನೇರವಾಗಿ ತಮಗೆ ಎಕ್ಸಾಮಿನೇಷನ್ಸ್ಗಳಲ್ಲಿ ಬರುವ ಸಾಧ್ಯತೆಗಳಿರ್ತವೆ. ಯಾಕಂದರೆ ಇದು ನ್ಯೂಸ್ ಇತ್ತು ಅಂತ ಹೇಳಿ. ಸೊ ಕೂನೋ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶದಲ್ಲಿರುವಂಥದ್ದು. ಸೊ ನಮೀಬಿಯಾದಿಂದ ಸುಮಾರು 12 ಚೀತಾಗಳನ್ನು ಈ ಕೂನೋ ನ್ಯಾಷನಲ್ ಪಾರ್ಕಿಗೆ ತಂದು ಬಿಟ್ಟು ದೇಶದಲ್ಲಿ ಮತ್ತೆ ಚೀತಾಗಳನ್ನು ಹೆಚ್ಚಿಸುವಂತಹ ಮಹತ್ತರ ಉದ್ದೇಶವನ್ನು ಭಾರತ ಸರ್ಕಾರ ಇಟ್ಕೊಂಡಿರುವಂತಹ ಮಾಹಿತಿಯನ್ನು ತಾವಿಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದು ಸಹ ತಮಗೆ ಇಲ್ಲಿ ತಿಳಿಬೇಕಾಗಿರುವಂತಹ ಮಾಹಿತಿ. ಮುಂದಿನ ಒಂದು ಆರ್ಟಿಕಲ್, ಎ ರೋಬೋಸ್ಟ್ ಪ್ಲ್ಯಾನ್ ಟು ಟ್ಯಾಕಲ್ ಹೈಟನ್ಡ್ ಹೀಟ್ ಸ್ಟ್ರೆಸ್. ಸೊ ಈ ಹೀಟ್ ಸ್ಟ್ರೋಕಿಂದ ಜನ ಸಾಯುವಂಥದ್ದು ಅಥವಾ ಬಿಸಿ ಅಥವಾ ಸೆಕೆ ಹೆಚ್ಚಾದಂತಹ ಕಾರಣಕ್ಕೆ ಆಗ್ತಾ ಇರುವಂತಹ ಸಮಾಜದಲ್ಲಿನ ಸಮಸ್ಯೆಗಳ ಬಗ್ಗೆ ತಮಗೆಲ್ಲ ಬೇರೆ ಬೇರೆ ನ್ಯೂಸ್ ಪಾಟ್ ಅನಾಲಿಸಿಸಲ್ಲಿ ನಾನು ಚರ್ಚೆ ಮಾಡಿದ್ದೆ. ಈ ಒಂದು ಆರ್ಟಿಕಲಲ್ಲಿ ಲೇಖಕರು ಈ ಹೀಟ್ ಸ್ಟ್ರೆಸ್ ಅಥವಾ ಉಷ್ಣಾಂಶ ಹೆಚ್ಚಾಗುವಂತಹ ಕಾರಣಕ್ಕೆ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಎಫೆಕ್ಟ್ ಆಗ್ತಿದೆ ಆ್ಯಂಡ್ ಹೇಗೆ ನಾವು ಇದನ್ನು ಸರಿಪಡಿಸಿಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಚರ್ಚೆ ಮಾಡುವಂಥದ್ದು. UPSC ಸಿಲೆಬಸ್ಸಿಗೆ ಮಾತಾಡಿದಾಗ ನಮಗೆ ಇದು GS ಪೇಪರ್ 3 ಎನ್ವೈರ್ಮೆಂಟ್ ಸೆಕ್ಷನ್ನಲ್ಲಿ ಬಹುಮುಖ್ಯಕರವಾಗಿ ಅನುಕೂಲವಾಗುವಂತಹ ಮಾಹಿತಿ ಇದಾಗಿರುತ್ತದೆ. ಮೊದಲನೇ ಹಂತದಲ್ಲಿ ದೇಶದಲ್ಲಿ 2 ಸಮಸ್ಯೆಗಳನ್ನು ಕಂಡ್ವಿ. 1901ಕ್ಕಿಂತಲೂ ಮುಂಚೆ ಇದ್ದಂತಹ ಏನು ಉಷ್ಣಾಂಶವಿತ್ತೋ ಅದಕ್ಕಿಂತ ಹೆಚ್ಚು ನಾವು ಇವತ್ತು 2022ರಲ್ಲಿ ಕಾಣ್ತಾ ಇರುವಂಥದ್ದು. ಹಾಗೆ ಈ ವರ್ಷ ತಮಗೆಲ್ಲ ಗೊತ್ತೇ ಇರುವಂಥದ್ದು ಮಾನ್ಸೂನ್ನಲ್ಲೂ ಆದಂತಹ ವ್ಯತ್ಯಾಸಗಳು. ಆ ಕಾರಣಕ್ಕೆ ಅಕ್ಕಿಯ ಬೆಳೆ ಅಥವಾ ಅಕ್ಕಿಯ ಬೆಳವಣಿಗೆಯಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನು ಕಂಡ್ವಿ. ಆ್ಯಂಡ್ ಗೋಧಿಗೂ ಸಂಬಂಧಿಸಿದಂತೆ ಆದಂತಹ ಕೃಷಿ ಕ್ಷೇತ್ರದ ಒಂದು ಸಮಸ್ಯೆಯನ್ನು ಸಹ ನಾವು ಚರ್ಚೆ ಮಾಡಿದ್ವಿ. ಹೀಗೆ ಆಗ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಟೆಂಪ್ರೇಚರ್, ಭೂಮಿಯ ಟೆಂಪ್ರೇಚರ್ ಹೆಚ್ಚಾಗ್ತಾ ಇರುವಂಥದ್ದು. ಅದರಿಂದಾಗಿ
ಉದ್ಯೋಗಾವಕಾಶಗಳ ಮೇಲೆ ಬಹುದೊಡ್ಡವಾದಂತಹ ಹೊಡೆತ ಬೀಳಲಿದೆ ಅನ್ನುವಂತಹ ಮಾತನ್ನು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೇಳ್ತಾ ಇರುವಂಥದ್ದು. 2030 ಭಾರತದಲ್ಲಿ 34 ಮಿಲಿಯನ್ ಉದ್ಯೋಗಾವಕಾಶಗಳು ಈ ಹೀಟ್ ಸ್ಟ್ರೆಸ್ನಿಂದಾಗಿ ಕಳ್ಕೊಂಡು ಹೋಗ್ತವೆ ಅನ್ನುವಂಥದ್ದು. ಹಾಗೆ GDP ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ 2100 4% GDP ಈ ಹೀಟ್ ಸ್ಟ್ರೆಸ್ಸಿಂದಾಗಿ ಹೊಡೆತ ತಿನ್ನಲಿದೆ. ಒಂದು ಕಡೆ ಆರ್ಥಿಕವಾಗಿ ಹೊಡೆತ ತಿನ್ನುವಂತಹದ್ದನ್ನು ಮಾತಾಡಿದಾಗ, ಎರಡನೇ ಕಡೆ ಕೃಷಿ ಕ್ಷೇತ್ರದ ಮೇಲೂ ಇದರಿಂದಾಗಿ ಆಗ್ತಾ ಇರುವಂತಹ ಅನಾಹುತ ಈಗಾಗಲೇ ಗೋಧಿ ಮತ್ತು ಅಕ್ಕಿಯಲ್ಲಿ ಆದಂತಹ ಬೆಳವಣಿಗೆಗೆ ಸಂಬಂಧಿಸಿದಂತೆ ನಮಗೆ ಗೊತ್ತೇ ಇರುವಂಥದ್ದು. ಆ್ಯಂಡ್ ಯಾವಾಗಲೇ ಹೆಚ್ಚಿಗೆ ಆದಂತಹ ಟೆಂಪರೇಚರ್ನಿಂದಾಗಿ AC ಮತ್ತು ವಿದ್ಯುತ್ತಿನ ಬಳಕೆಯು ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ಸಹ ನಾವು ನೋಡ್ತಾ ಇರುವಂಥದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಭಾರತ ಎದುರಾಗ್ತಾ ಇರುವಂತಹ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಯಾವ ರೀತಿ ಸಜ್ಜಾಗುವ ಅವಶ್ಯಕತೆ ಇದೆ? ಮೊದಲನೇ ಹಂತದಲ್ಲಿ ಆಗ್ತಾ ಇರುವಂತಹ ಸಾವು ನೋವುಗಳನ್ನು ತಡೆ ಹಿಡಿಯಲು ಬರುವಂತಹ ಹೀಟ್ ಸ್ಟ್ರೆಸ್ ಅಥವಾ ಉಷ್ಣಾಂಶ ಹೆಚ್ಚಾಗುವಂತಹ ಅರ್ಲಿ ವಾರ್ನಿಂಗನ್ನು ಜನರಿಗೆ ಕೊಡುವಂತಹ ಪ್ರಯತ್ನವನ್ನು ನಡೆಸುವ ಅವಶ್ಯಕತೆ ಇದೆ. ಇದಲ್ಲದೆ ಕೃಷಿ ಕ್ಷೇತ್ರದಲ್ಲಿ ಈ ಹೀಟಿಗೆ ಸಂಬಂಧಿಸಿದಂತೆ ಹೀಟ್ ರೆಸಿಸ್ಟೆನ್ಸ್ ಕ್ರಾಪ್ಗಳನ್ನು ಅಥವಾ ವಾಟರ್ ಇಂಟೆನ್ಸಿವ್ ಅಥವಾ ವಾಟರ್ ರೆಸಿಸ್ಟೆಂಟ್ ಕ್ರಾಪ್ಸ್ಗಳನ್ನು ಬೆಳೆಸುವಂತಹ ಪ್ರಯತ್ನಗಳನ್ನು ಮಾಡುವಂತಹ ಕಡೆಗೆ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ. ಹಾಗೆ ಮನೆಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಂಥದ್ದನ್ನು ಹೀಟಿಂದ ತಡೆ ಹಿಡಿದು ತಣ್ಣಗೆ ಇರುವಂತಹ ವ್ಯವಸ್ಥೆಯನ್ನು ಪ್ರಚೋದಿಸಿದಂತಹ ಸಂದರ್ಭದಲ್ಲಿ ವಿದ್ಯುತ್ತಿನ ಒಂದು ಪೂರೈಕೆಯ ಬಗ್ಗೆಯೂ ಸಮಸ್ಯೆ ನಾವು ಏನು ಎದುರಿಸಲಿದ್ದೇವೆ ಅದನ್ನು ಸಹ ತಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಹಾಗೂ ಇವತ್ತಿನ ಕೊನೆಯ ಆರ್ಟಿಕಲ್, ಇಂಡಿಯಾ ವಿಯೆಟ್ನಾಂ ಟೈಸ್ ಫ್ರಮ್ ಸ್ಟ್ರಾಂಗ್ ಟು ಸ್ಟ್ರಾಂಗರ್. ಈ ಒಂದು ಆರ್ಟಿಕಲನ್ನು ಬಹುಮುಖ್ಯವಾಗಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಇದು ಬಹಳ ಮುಖ್ಯಕರವಾಗಿರುವಂಥದ್ದು. ಈ ಆರ್ಟಿಕಲನ್ನು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಸಂಬಂಧಕ್ಕೆ ಸಂಬಂಧಿಸಿದಂತೆ 50 ವರ್ಷಗಳ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ನ ಆಚರಿಸ್ತಾ ಇರುವಂಥದ್ದು. ಭಾರತ ಮತ್ತು ವಿಯೆಟ್ನಾಂ ನಡುವಿನ ಸಂಬಂಧ ಶುರು ಆಗಿದ್ದು ಯಾವಾಗ ಅಂದಾಗ 1980ರಲ್ಲಿ ಇದು ಶುರುವಾಯಿತು. ಹಾಗೆ ಇದ್ದಂಥದ್ದು 1990ರ ದಶಕದಲ್ಲಿ ಆ್ಯಕ್ಟ್ ಈಸ್ಟ್ ಪಾಲಿಸಿಯನ್ನು ಭಾರತ ಅಳವಡಿಸಿಕೊಂಡಾಗ ಆ ಸಂದರ್ಭದಲ್ಲಿ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳು ಇನ್ನೂ ಗಟ್ಟಿಯಾಗ್ತಾ ಹೋದವು. ಎನರ್ಜಿ, ಸೆಕ್ಯೂರಿಟಿ ಹಾಗೂ ಓಪನ್ ಸಿ ಲೈನ್ಸ್ ಆಫ್ ಕಮ್ಯುನಿಕೇಷನಿಗೆ ಸಂಬಂಧಿಸಿದಂತೆ. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಭಾರತ ಮತ್ತು ವಿಯೆಟ್ನಾಂ ಸಂಬಂಧಗಳು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಇದ್ದಾವೆ ಅನ್ನುವಂಥದ್ದನ್ನು ಮಾತಾಡಿದಾಗ, ಭಾರತದ ಮ್ಯಾಪನ್ನು ನೋಡಿದಾಗ ನಾವು ಸುತ್ತ ಅಂದರೆ ಸರಿಸುಮಾರು 7500 ಕಿಲೋಮೀಟರ್ಗಳ ಸಮುದ್ರ ತಟವನ್ನು ಹೊಂದಿದ್ದೀವಿ. ಹಾಗಾದರೆ 90% ವಾಲ್ಯೂಮ್ ಮತ್ತು 70% ಬೈ ವ್ಯಾಲ್ಯೂ ನಾವು ಮಾಡುವಂತಹ ವ್ಯಾಪಾರ ಏನಿದೆ ಅದು ಸಮುದ್ರದ ಮೂಲಕ ಆಗುವಂಥದ್ದು. ಹಾಗೆ ವಿಯೆಟ್ನಾಮು ಸಹ ಹೆಚ್ಚಿನ ಸಮುದ್ರದ ತಟದಲ್ಲಿ ಇರುವಂತಹ ಕಾರಣಕ್ಕೆ ನಮ್ಮ ಟ್ರೇಡ್ ನಡೆಯಲು ಬಹುಮುಖ್ಯಕರವಾಗಿರುವಂಥದ್ದು. ಮೊದಲನೇ ಹಂತದಲ್ಲಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಸಂಬಂಧಗಳಲ್ಲಿ ಇರುವಂತಹ ಸಮಾನವಾದಂತಹ ವಿಷಯಗಳು ಯಾವ್ಯಾವು ಅನ್ನುವಂಥದ್ದನ್ನು ನೋಡಿದಾಗ, ಮೊದಲನೇ ಹಂತದಲ್ಲಿ ವಿಯೆಟ್ನಾಂ ಮತ್ತು ಚೈನಾಗೆ ಸೌತ್ ಚೈನಾ ಸೀಗೆ ಸಂಬಂಧಿಸಿದಂತೆ ಸಮಸ್ಯೆ ಇರುವಂಥದ್ದು. ಹಾಗೆ ನಾನು ಈಗಾಗಲೇ ಹೇಳಿದಂತೆ ಭಾರತ ಬಹಳಷ್ಟು ಅಂದರೆ 90%ಕ್ಕಿಂತ ಹೆಚ್ಚಿನ ವಾಲ್ಯೂಮ್ ನಮಗೆ ಸಮುದ್ರ ಮಾರ್ಗವಾಗಿ ಹೋಗ್ತಾ ಇರುವಂಥದ್ದು. ಆ ಸಮುದ್ರದ ಮೇಲೆ ಭಾರತ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಸಹ ಬಹುಮುಖ್ಯಕರವಾಗಿರುತ್ತದೆ. ಹಾಗೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಮಗೂ ಹೊಡೆತ ಬೀಳುತ್ತೆ. ಸೊ ಅಲ್ಲಿ ಭಾರತ ಮತ್ತು ವಿಯೆಟ್ನಾಂ ಇಬ್ಬರೂ ಸಹ ಸಮುದ್ರದ ಹಾದಿಯನ್ನು ಸುರಕ್ಷಿತವಾಗಿ ಹಾಗೂ ಎಲ್ಲರಿಗೆ ಅನುಗುಣವಾಗಿ ಇಟ್ಟುಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಇದಲ್ಲದೆ 4 ವಿಷಯಗಳಿದ್ದಾವೆ. ಏನೇನು ವಿಷಯಗಳ ಮೇಲೆ ಭಾರತ ಮತ್ತು ವಿಯೆಟ್ನಾಂ ಒಂದಾಗಿದೆ ಅನ್ನುವಂಥದ್ದು. ಒಂದು, ಚೈನಾವನ್ನು ಎದುರಿಸುವಂಥದ್ದು. ಯಾಕಂದರೆ ವಿಯೆಟ್ನಾಮು ಸಹ ಚೈನಾದ ವಿರುದ್ಧ ತನ್ನ ಆಕ್ಷೇಪಣೆಯನ್ನು ತೋರಿಸ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಈಸ್ಟ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ಭಾಗದಲ್ಲಿ ನಮ್ಮ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳುವಂತಹ ಉದ್ದೇಶವಾಗಿರಬಹುದು. ಮೂರನೇ ಹಂತದಲ್ಲಿ ಈ ಒಂದು ಮ್ಯಾರಿಟೈಮ್ ಡೊಮೈನ್ನಲ್ಲಿ ಇರುವಂತಹ ಪೊಟೆನ್ಷಿಯಲನ್ನು ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ. ನಾಲ್ಕನೇ ಹಂತದಲ್ಲಿ ನಮ್ಮ ನೇವಲ್ ಪವರನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂಥದ್ದು. ಸೊ ಈ 4 ಉದ್ದೇಶಗಳ ಮೇಲೆ ಭಾರತ ಮತ್ತು ಹನೋಯ್ ಭಾರತದ ವಿಯೆಟ್ನಾಂನ ಕ್ಯಾಪಿಟಲ್ ಆಗಿರುವಂಥದ್ದು, ನೆನ್ಪಿಟ್ಕೊಳ್ಳಿ. ಭಾರತದ್ದು ನ್ಯೂ ದೆಹಲಿ. ಸೊ ನ್ಯೂ ದೆಹಲಿ ಮತ್ತು ಹನೋಯ್ನ ನಡುವಿನ ಸಂಬಂಧಗಳನ್ನು ಹೆಚ್ಚಿಗೆ ಮಾಡುವಂಥದ್ದು ಇದರ ಮೂಲ ಉದ್ದೇಶ. ಹಾಗೂ ಈ 4 ಕ್ಷೇತ್ರಗಳ ಮೇಲೆ ನಾವು ಕೆಲಸವನ್ನು ಮಾಡ್ತಿದ್ದೀವಿ. 2 ರಾಷ್ಟ್ರಗಳು ಕೈಗೊಂಡಿರುವಂತಹ ಅಗ್ರಿಮೆಂಟ್ಸ್ಗಳ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ 2007ರಲ್ಲಿ ನಾವು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ಸೈನ್ ಮಾಡಿದ್ವಿ. 2016ರಲ್ಲಿ ಕಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಸೈನ್ ಮಾಡಿದ್ವಿ. ಅದಲ್ಲದೆ
2022 ಜೂನರಲ್ಲಿ ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ಗೆ ಸಂಬಂಧಿಸಿದಂತೆ ಒಂದು MOU ಅನ್ನು ಸೈನ್ ಮಾಡಿದ್ದೀವಿ. ಇದಲ್ಲದೆ $100 ಮಿಲಿಯನ್ ಡಿಫೆನ್ಸ್ ಲೈನ್ ಆಫ್ ಕ್ರೆಡಿಟನ್ನು ವಿಯೆಟ್ನಾಂ ಮಿಲಿಟರಿ ಪವರನ್ನು ಹೆಚ್ಚಿಸುವಂತಹ ಕಡೆಗೆ ಕೊಟ್ಟಿರುವಂಥದ್ದು. ಹಾಗೆ ಒಂದಿಷ್ಟು ನೇವಲ್ ಕ್ಷೇತ್ರದಲ್ಲೂ ಸಹ ಒಂದಿಷ್ಟು ಸ್ಪೀಡ್ ಬೋಟ್ಸ್ಗಳನ್ನು ನಾವು ವಿಯೆಟ್ನಾಂ ಆರ್ಮಿಗೆ ಕೊಟ್ಟಿರುವಂಥದ್ದು. ಹೀಗೆ ಎಲ್ಲ ಕ್ಷೇತ್ರಗಳನ್ನು ನೋಡಿದಾಗ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಸಂಬಂಧಗಳು ಹೆಚ್ಚಾಗ್ತಾ ಹೋಗ್ತಿದ್ದಾವೆ. ಆ್ಯಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟ್ರಾಟಜಿಕ್ ಎನರ್ಜಿ ಹಾಗೂ ಪೀಸ್ಫುಲ್ ಓಷನನ್ನು ಮೇಂಟೈನ್ ಮಾಡೋದಕ್ಕೆ ಈ ಸಂಬಂಧಗಳು ಇನ್ನೂ ಹೆಚ್ಚಾಗುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಒಂದು ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.